अवधूत चिंतन श्री गुरुदेव दत्त दिगंबराय विद्महे अत्रिपुत्राय धीमहि तन्यो दत्त प्रचोदयात स्वामी महाराज की जय. ಎಲ್ಲ ದತ್ತಾತ್ರೇಯ ಮತ್ತು ಸ್ವಾಮಿ ಸಮರ್ಥ ಭಕ್ತಾದಿಗಳಿಗೆ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ಗುರುಚರಿತ್ರೆಯ ಮುಂದುವರೆದ ಭಾಗ 45ನೇ ಅಧ್ಯಾಯವನ್ನ ಪ್ರಾರಂಭಿಸ್ತಾ ಇದ್ದೀನಿ. ಯಾರ್ಯಾರು ಈ ಕಥನವನ್ನ ಕೇಳ್ತಾ ಇದ್ರೋ ಅವರೆಲ್ಲೂ ಮನಸ್ಸಿನಲ್ಲಿ ಶ್ರೀ ಗುರುದೇವದತ್ತ ಅನ್ನೋ ಒಂದು ಬೀಜ ಮಂತ್ರವನ್ನ ಪಠಣ ಮಾಡಬೇಕು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕ ನಂದಿ ಎಂಬ ಹೆಸರಿನ ಒಬ್ಬ ಬ್ರಾಹ್ಮಣನಿಗೆ ಮೈ ತುಂಬಾ ಬಿಳುಪು ರೋಗ ಆವರಿಸಿತ್ತು. ಆತನು ತುಳಜಾಪುರದ ಅಂಬಾಭವಾನಿಯನ್ನು 3 ವರ್ಷಗಳ ಕಾಲ ಆರಾಧಿಸಿದನು. ಈತನಿಗೆ ಜಗದಂಬೆಯು ಸ್ವಪ್ನ ಮುಖಾಂತರವಾಗಿ ಚಂದ್ರಲಾ ಪರಮೇಶ್ವರಿಯ ಬಳಿಗೆ ಹೋಗು ಎಂದು ಆಜ್ಞೆ ಮಾಡಿ ಕಳಿಸಿದಳು. ನಂತರ ಅವನು 6 ತಿಂಗಳವರೆಗೆ ಚಂದ್ರಲಾ ಪರಮೇಶ್ವರಿಯ ಬಳಿಯಲ್ಲಿ ತಪಸ್ಸು ಮಾಡಿದನು. ನೀನು ಗಾಣಗಾಪುರಕ್ಕೆ ಹೋಗು, ಅಲ್ಲಿ ಜಗದ್ಗುರುವಿನ ಅವತಾರವಾಗಿದೆ, ಅಲ್ಲಿ ನಿನ್ನ ವ್ಯಾಧಿ ನಿವಾರಣೆಯಾಗುವುದು ಎಂದು ಸ್ವಪ್ನವಾಯಿತು. ಆತನ ಎಚ್ಚೆತ್ತು ಕುಳಿತನು ಮತ್ತು ನಿಷ್ಠೂರತೆಯಿಂದ ದೇವಿ ಎದುರು ನಿಂತು, ನಿನ್ನಿಂದ ರೋಗವಾಸಿ ಮಾಡುವಾಗದಿದ್ದರೆ 6 ತಿಂಗಳವರೆಗೆ ನನ್ನನ್ನು ಸುಮ್ಮನೆ ಯಾಕೆ ಕಷ್ಟಪಡಿಸಿದೆ? ಜಗನ್ಮಾತೆಯಾದ ನಿನಗೇಕೆ ನನ್ನ ವ್ಯಾಧಿ ನಿವಾರಣೆ ಮಾಡುವುದಾಗದಿದ್ದರೆ ಮಾನವ ದೇಹ ಹೊತ್ತು ಬಂದವನು ಅದೆಂತೂ ಅದನ್ನು ಪರಿಹಾರ ಮಾಡಲು ಸಾಧ್ಯ? ನಾನು ಗಾಣಗಾಪುರಕ್ಕೆ ಹೋಗಲಾರೆ. ನೀನೇ ನನ್ನ ವ್ಯಾಧಿಯನ್ನು ನಿವಾರಿಸಬೇಕು, ಇಲ್ಲವೇ ಇಲ್ಲಿ ನನ್ನ ದೇಹ ಪತನವಾಗಬೇಕು ಎಂದು ಹಠ ಹಿಡಿದು ಅಲ್ಲೇ ಕುಳಿತು ಬಿಟ್ಟವನು. ನುಡಿದ ಮತ್ತು ಅಲ್ಲಿಯೇ ತಪಸ್ಸಿಗೆ ಕುಳಿತನು. ಆ ರಾತ್ರಿ ಪೂಜಾರಿಗಳು ಆ ಬ್ರಾಹ್ಮಣನನ್ನು ಗಾಣಗಾಪುರಕ್ಕೆ ಹೊತ್ತು ಹಾಕಿರಿ ಎಂದು ಪರಮೇಶ್ವರಿಯ ಸ್ವಪ್ನ ಮುಖಾಂತರ ಸೂಚಿಸಿದಳು. ಮರು ದಿವಸ ಪೂಜಾರಿಗಳು ಆ ಬ್ರಾಹ್ಮಣನಿಗೆ, ನೀನಿನ್ನು ಗುಡಿಯೊಳಗೆ ಪ್ರವೇಶಿಸಕೂಡದು, ಹಾಗೆ ನಮಗೆ ದೇವಿಯ ಆಜ್ಞೆಯಾಗಿದೆ ಎಂದು ನಿಷ್ಠೂರವಾಗಿ ಹೇಳಿದರು. ಬ್ರಾಹ್ಮಣನು ಉಪಾಯಗಾಣದೆ ಗಾಣಗಾಪುರಕ್ಕೆ ಹೊರಟು ಬಂದನು. ಅಂದು ಶಿವರಾತ್ರಿಯ ಪಾರಾಯಣಿಯ ದಿನವಾಗಿತ್ತು. ನಂದಿಯು ಗುರುಗಳನ್ನು ಕಂಡೊಡನೆ ದೂರದಿಂದ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿದನು. ಗುರುಗಳು ಆತನನ್ನು ನೋಡಿ, ನೀನು ದೇವತೆಗಳ ಸನ್ನಿಧಿಯನ್ನು ಬಿಟ್ಟು ಮಾನವ ಮಾತ್ರನಾದ ನನ್ನ ಬಳಿಗೇಕೆ ಬಂದಿ ಎಂದು ಪ್ರಶ್ನೆ ಮಾಡಿದರು. ಸಂಶಯದಿಂದ ಎಂದಾದರೂ ಕಾರ್ಯಸಿದ್ಧಿಯಾಗಬಹುದೇ ಎಂದು ಮತ್ತೆ ಕೇಳಿದರು. ಆಗ ನಂದಿಗೆ ಗುರುನಾಥನು ಪ್ರತ್ಯಕ್ಷ ಪರಮಾತ್ಮನೆಂಬ ಅರಿವಾಯಿತು. ತಾನು ಸಂಶಯ ಪಟ್ಟದ್ದಕ್ಕಾಗಿ ಪಶ್ಚಾತ್ತಾಪ ಪಡುತ್ತಾ, ಗುರುನಾಥ ಕ್ಷಮಿಸಬೇಕು, ಪಾಪಿಷ್ಠನಾದ ನಾನು ಅಜ್ಞಾನದಿಂದ ಕೂಡಿದವನಾಗಿ ನಿಮ್ಮನ್ನು ಅರಿಯದೆ ಹೋದೆ. ಶ್ರೀರಾಮನು ಅಹಲ್ಯೆಯನ್ನು ಉದ್ಧರಿಸಿದಂತೆ ಪಾಪಿಷ್ಠನಾದ ನನ್ನನ್ನು ನೀವಲ್ಲದೆ ಇನ್ಯಾರು ಉದ್ಧರಿಸಬೇಕು ತಂದೆ ಎಂದು ಕಣ್ತುಂಬ ನೀರು ತಂದು ಕೊಂಡು ಮತ್ತೊಮ್ಮೆ ದೀರ್ಘದಂಡ ನಮಸ್ಕಾರ ಹಾಕಿದನು. ಗುರುಗಳು ಮನಸ್ಸು ಕರಗಿತು. ಅವರು ಸೋಮನಾಥನೆಂಬ ಹೆಸರನ್ನು ಬ್ರಾಹ್ಮಣರನ್ನು ಕರೆದು ಈತನನ್ನು ಸಂಗಮಕ್ಕೆ ಕರೆದೊಯ್ದು ಸಂಕಲ್ಪ ಪೂರ್ವಕವಾಗಿ ಸ್ನಾನ ಮಾಡಿಸು ಎಂದು ಆಜ್ಞೆ ಮಾಡಿದರು. ಸಂಗಮದಲ್ಲಿ ಸ್ನಾನ ಮಾಡಿದೊಡನೆಯೇ ನಂದಿಯ ದೇವು ವರ್ಣಪಲ್ಲಟವಾಗಿ ಅಶ್ವತ್ ಪ್ರದಕ್ಷಿಣೆ ಹಾಕಿದಾಗ ಆತನ ಕಾಯವು ಸುವರ್ಣ ಕಾಂತಿಯಿಂದ ಕಂಗೊಳಿಸತೊಡಗಿತು. ನಂತರ ನಂದಿಯು ಹೊಸ ಬಟ್ಟೆಗಳನ್ನು ಧರಿಸಿದನು. ಆತನ ಹಳೆಯ ಬಟ್ಟೆಗಳನ್ನು ಕಳಚಿದ ಭೂಮಿಯು ಸೌಳ ಭೂಮಿಯಾಯಿತು. ಬಳಿಕ ನಂದಿಯ ಮಠಕ್ಕೆ ಬಂದು ಗುರುಗಳಿಗೆ ನಮಸ್ಕರಿಸಿ, ಗುರುಗಳು ಆತನನ್ನು ನೋಡಿ, ನಿನ್ನ ಮನೋರಥ ಪೂರ್ತಿಯಾಯಿತು, ಈಗ ನಿನ್ನ ಮೈಯನ್ನೆಲ್ಲ ನೋಡಿಕೋ ಎಂದು ಹೇಳಿದರು. ನಂದಿಯಲ್ಲಿ ಮೈಯನ್ನೆಲ್ಲ ನೋಡಿಕೊಂಡಾಗ ಮೊಳಕಾಲಿನಲ್ಲಿ ಹತ್ತಿರ ಅವರೇ ಬೆಳೆಯಷ್ಟು ಅಗಲದ ಬಿಳಿ ಕಲೆ ಮಾತ್ರ ಉಳಿದಿತ್ತು. ನಂದಿಯು ಅದನ್ನು ನೋಡಿಕೊಂಡು ಗಾಬರಿಯಿಂದ, ಗುರುನಾಥ, ನಿಮ್ಮ ಕೃಪಾದೃಷ್ಟಿ ನನ್ನ ಮೇಲೆ ಬಿದ್ದಾಗಲೂ ಇದೇಕೆ ಉಳಿಯಿತು? ನಾನು ಸಂಪೂರ್ಣವಾಗಿ ಸ್ವಚ್ಛನಾಗಬೇಕು ಎಂದು ಬೇಡಿಕೊಂಡನು. ಅದಕ್ಕೆ ಗುರುಗಳು, ನಂದಿ ಬ್ರಾಹ್ಮಣನೇ, ನೀನು ನಮ್ಮನ್ನಲ್ಲಿಗೆ ಸಂಶಯಚಿತ್ತನಾಗಿ ಬಂದ ಪ್ರಯುಕ್ತ ಇದಿಷ್ಟು ಶೇಷ ಉಳಿಯಿತು ಎಂದು ವಿವರಣೆ ನೀಡಿದರು. ಬ್ರಾಹ್ಮಣನು ದೈನಂದಿನದಿಂದ, ಗುರುವೇ, ದಯವಿಟ್ಟು ನಾನು ಅಜ್ಞಾನದಿಂದ ಮಾಡಿದ ತಪ್ಪಿಗಾಗಿ ನನ್ನನ್ನು ಕ್ಷಮಿಸಿ ಉಪೇಕ್ಷಿಸಿ ಮಾಡದಿಡಿರಿ. ನಿಮ್ಮ ಚರಣದಾಸವನ್ನು ಸುಖಾಗಗಳನ್ನು ಈಗ ನಿಮಗೆ ಸೇರಿವೆ ಎಂದು ಅನನ್ಯ ಭಾವನೆಯಿಂದ ಪ್ರಾರ್ಥಿಸಿದನು. ಗುರುಗಳು ಆತನಿಗೆ, ನೀನು ಕವಿರೂಪದಿಂದ ನಮ್ಮ ಸ್ತುತಿ ಮಾಡಿದರೆ ಈ ಶೇಷ ಕಲಂಕವು ಮಾಯವಾಗುವುದು ಎಂದು ಹೇಳಿದರು. ಗುರುಗಳು ಮಾತನ್ನು ಕೇಳಿ ನಂದಿಯು, ಪ್ರಭು, ನಾನು ಅಜ್ಞನು ಅಂದ ಮೇಲೆ ಕವಿತ್ವದ
ಪ್ರತಿಭೆಯನ್ನು ಹೇಗೆ ಪಡೆಯಲಿ ಎಂದು ಗುರುಚರಣಗಳ ಮೇಲೆ ಹೊರಳಾಡತೊಡಗಿದನು. ಆಗ ಗುರುಗಳು ಆತನ ನಾಲಿಗೆ ಇರಿಸಿ ಭಸ್ಮವನ್ನು ಪ್ರೋಕ್ಷಣೆ ಮಾಡಿದ ಕೂಡಲೇ ಆತನ ಬಾಯಿಯಿಂದ ಕಾವ್ಯ ರೂಪವಾದ ನಿರ್ಗಳವನಾಗಿ ಗುರುಸ್ತವನ ಹೊರತೊಡಗಿತು. ಅದರಿಂದ ಅವನಲ್ಲಿ ಪಾರಮಾರ್ಥಿಕ ಜ್ಞಾನವು ಉದಯವಾಯಿತು. ಶ್ರೀ ಗುರುಗಳು ಮಹಿಮೆನು ಸಾರುವ ಅನೇಕಾನೇಕ ಕವಿತೆಗಳು ಆತನ ಲೆಕ್ಕಣಿಕೆಯಿಂದ ಹೊರಹೊಮ್ಮಿದ್ದವು. ಗುರುಗಳು ಆತನ ಕೀರ್ತನ ಸೇವೆಯಿಂದ ಸಂಪ್ರೀತರಾಗಿ ತಮ್ಮ ಶಿಷ್ಯರಿಂದ ನಂದಿಗೆ ಕವೀಶ್ವರನೆಂಬ ಬಿರುದನ್ನು ನೀಡಿ ಸನ್ಮಾನ ಮಾಡಿಸಿದರು. ನಂದಿ ಬ್ರಾಹ್ಮಣನು ಗುರು ಸೇವೆ ಮಾಡುತ್ತಾ ಮಠದಲ್ಲಿಯೇ ಉಳಿದನೆಂದು ಸಿದ್ಧಮುನಿಯು ನಾಮಧಾರಕನಿಗೆ ತಿಳಿಸಿದರೆಂಬಲಿಗೆ ಸಾರರೂಪ ಗುರುಚರಿತ್ರೆ 45ನೇ ಅಧ್ಯಾಯ ಮುಕ್ತಾಯವಾಯಿತು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರುಚರಿತ್ರೆಯ ಮುಂದುವರೆದ ಭಾಗ 46ನೇ ಭಾಗ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹಿಪ್ಪರಿಗೆಯಲ್ಲಿದ್ದ ಗುರು ಭಕ್ತರು ಒಂದು ಸಲ ಗುರುಗಳಿಗೆ ವಿನಂತಿಸಿಕೊಂಡರು. ಅವರನ್ನು ತಮ್ಮ ಊರಿಗೆ ಪಾದಪೂಜೆಗಾಗಿ ಕರೆದೊಯ್ದರು. ಅಲ್ಲಿ ಪೂಜೆಯ ಒಳ್ಳೆಯ ವಿಜೃಂಭಣೆಯಿಂದ ನಡೆಯುತ್ತಿತ್ತು. ಆ ಊರಿನಲ್ಲಿ ನರಕೇಸರಿ ಎಂಬ ಹೆಸರಿನ ಪ್ರಸಿದ್ಧ ಕವಿ ಇದ್ದನು. ಆತನು ಆ ಗ್ರಾಮದಲ್ಲಿಯೇ ಈಶ್ವರ ಪರಮ ಭಕ್ತನಾಗಿದ್ದನು. ಕಲ್ಲೇಶ್ವರನ ಮೇಲೆ ಬಹಳಷ್ಟು ಪದ್ಯಗಳನ್ನು ರಚಿಸಿ ಅವನ ಕೀರ್ತಿ ಪಡೆದಿದ್ದನು. ಹೀಗಿರಲು ಆ ಗ್ರಾಮದ ಭಕ್ತರು ನರಕೇಸರಿಯ ಬಳಿಗೆ ಹೋಗಿ, ಇಂದು ನಮ್ಮ ಗುರುಗಳ ಪೂಜೆ ಇಟ್ಟುಕೊಂಡಿದ್ದೇವೆ. ಅವರಿಗೆ ಸಂಗೀತದ ಮೇಲೆ ಬಹಳ ಪ್ರೀತಿ. ಅದಕ್ಕಾಗಿ ನೀವು ಕೆಲವೊಂದು ಸ್ತುತಿಪರವಾದ ಪದ್ಯಗಳನ್ನು ಬರೆದು ಕೊಡಬೇಕು ಎಂದು ವಿನಂತಿಸಿಕೊಂಡರು. ಆದರೆ ನರಕೇಸರಿಯು, ನಾನು ಕಲ್ಲಿನಾಥನಿಗೆ ನನ್ನ ನಾಲಿಗೆಯನ್ನು ಅರ್ಪಣೆ ಮಾಡಿಬಿಟ್ಟಿದ್ದೇನೆ. ಅಂದ ಮೇಲೆ ಬೇರೆ ದೇವತೆಗಳನ್ನಾಗಲಿ ನರನನ್ನಾಗಲಿ ಸ್ತುತಿಸಿ ಬರೆಯುವುದು ನನ್ನಿಂದ ಆಗದು ಎಂದು ನಿಷ್ಠುರವಾಗಿ ಹೇಳಿ ಕಳಿಸಿಬಿಟ್ಟನು. ಈ ಸಮಾಚಾರವು ಗುರುಗಳಿಗೆ ಗೊತ್ತಾಯಿತು. ಅಂದು ಪೂಜೆಗೆಂದು ಕಲ್ಲೇಶ್ವರನ ಗುಡಿಗೆ ಹೋದಾಗ ನರಕೇಸರಿ ಒಮ್ಮಿಂದೊಮ್ಮೆಲೆ ನಿದ್ರೆ ಆವರಿಸಿತು. ನಿದ್ರೆಯಲ್ಲಿ ಆತನಿಗೆ ಗುರುಗಳು ಕಲ್ಲೇಶ್ವರನ ಮೇಲೆ ಕುಳಿತಿರುವಂತೆ, ತಾನು ಅವರ ಪೂಜೆ ಮಾಡುತ್ತಿರುವಂತೆ ಸ್ವಪ್ನ ಕಂಡನು. ಸ್ವಪ್ನದಲ್ಲಿ ಗುರುಗಳು ಆತನಿಗೆ, ನಾವು ಮನುಷ್ಯರು ಅಂದ ಮೇಲೆ ವಿನಾಕಾರಣ ನಮ್ಮನ್ನೇಕೆ ಪೂಜಿಸುವೆ ಎಂದು ಕೇಳಿದಂತಾಯಿತು. ನರಕೇಸರಿಗೆ ತಟ್ಟನೆ ಎಚ್ಚರವಾಯಿತು. ತನ್ನ ತಪ್ಪಿನ ಅರಿವಾಯಿತು. ಧಾವಿಸಿ ಬಂದ ಗುರುಗಳ ಆಡಿದವರೆಗೆ ಆಮೇಲೆ ಹೊರಳಾಡುತ್ತಾ, ನನ್ನಿಂದ ತಪ್ಪಾಯಿತು ಗುರುವೇ, ನೀವೇ ಕಲ್ಲೇಶ್ವರರೆಂಬುದು ಅರಿಯದೆ ಅಪರಾಧ ಮಾಡಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ನಿಮ್ಮ ಶಿಷ್ಯ ವರ್ಗದಲ್ಲಿ ಸೇರಿಸಿಕೊಳ್ಳುವ ಕೃಪೆ ಮಾಡಬೇಕು ಎಂದು ಪ್ರಾರ್ಥಿಸಿಕೊಳ್ಳತೊಡಗಿದನು. ಶ್ರೀ ಗುರುವು, ನೀನು ನಮ್ಮನ್ನು ನಿಂದಿಸಿ ಈಗ ನಿನಗಾಗಿಯೇ ಧಾವಿಸಿ ಬಂದು ಚರಣ ಮೇಲೆ ಹೊರಳಾಡುತ್ತಿರುವೆ. ಇದಕ್ಕೆ ಕಾರಣವೇನು ಎಂದು ಪ್ರಶ್ನೆ ಮಾಡಿದರು. ಆಗ ಆತನು, ಗುರುವೇ, ಈ ದಿವಸ ಪೂಜೆಗೆಂದು ಕಲ್ಲೇಶ್ವರನ ಗುಡಿಗೆ ಹೋದಾಗ ಲಿಂಗ ಸ್ಥಾನದಲ್ಲಿಯೇ ನಿಮ್ಮನ್ನು ನೋಡಿದೆನು. ನೀವೇ ಪ್ರತ್ಯಕ್ಷ ಕಲ್ಲೇಶ್ವರನೆಂದು ನನಗೀಗ ಜ್ಞಾನೋದಯವಾಗಿದೆ. ಗುರುನಾಥ, ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು. ನನ್ನ ಕಲ್ಲೇಶ್ವರನು ನಾನಿಲ್ಲಿದ್ದಾಗೆ ಹುಡುಕಿಕೊಂಡು ಬಂದಿರುವಾಗ ನಿಮ್ಮ ಚರಣ ಸೇವೆಯಿಂದ ನಾನಿನ್ನು ದೂರವಾಗಲಾರೆ ಎಂದು ಕಳಕಳಿಯಿಂದ ನುಡಿದನು. ಅದಕ್ಕೆ ಗುರುಗಳು, ನಿನ್ನ ಕಲ್ಲೇಶ್ವರನು ನಮಗೂ ಶ್ರೇಷ್ಠನೇ ಆಗಿದ್ದಾನೆ. ನೀನು ದಿನಾಲು ಆತನನ್ನು ಪೂಜೆ ಮಾಡು, ನಾನು ಆತನಲ್ಲಿಯೇ ಇದ್ದೇನೆ ಎಂದು ನುಡಿದರು. ಅದಕ್ಕೆ ನರಕೇಸರಿಯು, ಪ್ರತ್ಯಕ್ಷ ಪರಮಾತ್ಮನಾಗಿರುವ ನಿಮ್ಮನ್ನು ಬಿಟ್ಟು ಇನ್ನು ಮೇಲೆ ನಾನೇಕೆ ಕಲ್ಲೇಶ್ವರನನ್ನು ಪೂಜಿಸಲಿ? ನೀವೇ ಕಲ್ಲೇಶ್ವರನು, ನಾನು ನಿಮ್ಮ ಚರಣಗಳನ್ನು ಬಿಟ್ಟಿರಲಾರೆ ಎಂದು ಹಠ ಮಾಡಿ ಗುರುಗಳ ಸೇವೆ ಮಾಡುತ್ತಾ ಅವರ ಹತ್ತಿರವೇ ಇರತೊಡಗಿದನು. ಅಲ್ಲದೆ ಗುರುಗಳ ಲೀಲೆಗಳ ಬಗ್ಗೆ ಅಸಂಖ್ಯಾತ ಪದ್ಯಗಳನ್ನು ರಚಿಸಿದನು. ಆತನ ಕೀರ್ತಿಗಳನ್ನು ಗುರುಗಳು ಕೀರ್ತಿಯನ್ನು ನಾಡಿಗೆಲ್ಲ ಬಿತ್ತರಿಸಿದನೆಂದು ನಾಮಧಾರಿಕನು ಸಿದ್ಧಮುನಿಗೆ ಹೇಳಿದರೆಂಬಲಿಗೆ ಸಾರರೂಪ ಗುರುಚರಿತ್ರೆ 46ನೇ ಅಧ್ಯಾಯ ಮುಕ್ತಾಯವಾಯಿತು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರುಚರಿತ್ರೆಯ ಮುಂದುವರೆದ ಭಾಗ 47ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕ, ಇನ್ನೊಂದು ಗುರು ಲೀಲೆಯ ಪ್ರಸಂಗವನ್ನು ಹೇಳುವೆ, ಆಲಿಸು. ಗುರುಗಳು ಗಾಣಗಾಪುರದ 7 ಗುರುಗಳಿಂದ 7 ಜನ ಸಬ್ದಕ್ತರನ್ನ ದೀಪಾವಳಿಗೆ ತಮ್ಮಲ್ಲಿಗೆ ಬರಲು ಗುರುಗಳಿಗೆ ಆಮಂತ್ರಣ ಕೊಡಲು, ಆಗ ಗುರುಗಳು, ನೀವು 7 ಜನರು ನಮ್ಮಲ್ಲಿಗೆ ಬರಬೇಕೆಂದು ಆಮಂತ್ರಣ ಕೊಟ್ಟರೆ ಒಂದೇ ದೇಹದಿಂದ ಹೊಂದಿರುವ ನಾವು ಬರುವುದಾದರೆ ಹೇಗೆ? ನಾವು ನಿಮ್ಮಲ್ಲಿ ಯಾರಾದರೂ ಒಬ್ಬರ ಊರಿಗೆ ಮಾತ್ರ ಬರಲು ಸಾಧ್ಯವಾದಿತ್ತು ಎಂದು ನುಡಿದರು. ಆಗ ಪ್ರತಿಯೊಬ್ಬ ಶಿಷ್ಯನು ನಮ್ಮಲ್ಲಿಗೆ ಬನ್ನಿ ಎಂದು ವಾದಿಸತೊಡಗಿದರು. ಆಗ ಗುರುಗಳು, ನೀವಾರು
ಬಡಿದಾಡಬೇಡಿರಿ, ನಾವು ನಿಮ್ಮೆಲ್ಲರ ಮನೆಗೆ ತಪ್ಪದೇ ಬರುವೆವು ಎಂದು ನುಡಿದು ಶಿಷ್ಯರು ಅವರ ಇಂಥ ಹೇಳಿಕೆಯನ್ನು ಬಗ್ಗೆ ಸಂಶಯ ತಾಳತೊಡಗಿದರು. ಆಗ ಗುರುಗಳು ಒಬ್ಬೊಬ್ಬರನ್ನಾಗಿ ತಮ್ಮ ಪೂಜಾಗ್ರಹದೊಳಗೆ ಕರೆಸಿಕೊಂಡು, ನಾನು ಈ ಸಲದ ದೀಪಾವಳಿಗೆ ನಿಮ್ಮ ಊರಿಗೆ ಬರುವೆ, ಈ ಸಂಗತಿಯನ್ನು ಯಾರೆದುರು ತಿಳಿಸಕೂಡದು ಎಂದು ಹೇಳಿ ಎಲ್ಲ ಶಿಷ್ಯರನ್ನು ಅವರವರ ಊರಿಗೆ ಕಳಿಸಿಕೊಟ್ಟರು. ನಂತರ ಗಾಣಗಾಪುರದ ಭಕ್ತರು ಬಂದು, ಗುರುಗಳೇ, ತಾವು ದೀಪಾವಳಿ ಹಬ್ಬಕ್ಕೆ ಇಲ್ಲಿಯೇ ಉಳಿದು ನಮ್ಮೆಲ್ಲರ ಸೇವೆಯನ್ನು ಸ್ವೀಕರಿಸಬೇಕು, ಪರಸ್ಥಳಗಳಿಗೆ ಹೋಗಲು ನಿಮ್ಮನ್ನು ನಾವು ಬಿಡಲಾರೆವು ಎಂದು ಹೇಳಿದರು. ಗುರುಗಳು ಅವರಿಗೆ, ನಿಮ್ಮನ್ನೆಲ್ಲ ಬಿಟ್ಟು ನಾವೇಕೆ ಪರಸ್ಥಳಗಳಿಗೆ ಹೋಗೋಣ, ಈ ಬಗ್ಗೆ ನೀವೇ ಚಿಂತಿಸಬೇಡಿರಿ ಎಂದು ಅವರಿಗೆ ಆಶ್ವಾಸನೆ ಕೊಟ್ಟರು. ಧನ ತ್ರಯೋದಶಿಯ ದಿವಸ ಗುರುಗಳು ಯಾರಿಗೂ ಗೊತ್ತಾಗದಂತೆ ಅಷ್ಟದೇಹಗಳನ್ನು ಧಾರಣೆ ಮಾಡಿದರು. 7 ಜನ ಭಕ್ತರು ಊರಗಳಿಗೆ ಹೋದರು ಹಾಗೂ ಗಾಣಗಾಪುರದ ಮಠದಲ್ಲಿ ಉಳಿದರು. ಹೀಗೆ ಎಲ್ಲಾ ಕಡೆಯಲ್ಲೂ ದೀಪಾವಳಿಯ ಸಡಗರದ ಪೂಜೆ ಅತಿಥಿಗಳನ್ನು ಸ್ವೀಕಾರ ಮಾಡಿದರು. ಹಬ್ಬದ ಮುಗಿದ ನಂತರ ಪುನಃ ಗಾಣಗಾಪುರಕ್ಕೆ ಬಂದು ಒಂದೇ ರೂಪದಲ್ಲಿ ಇರತೊಡಗಿದರು. ಮುಂದೆ ಅದೇ ವರ್ಷ ಗೌರಿ ಹುಣ್ಣಿಮೆಗೆ ಆರಾಧನೆಗಾಗಿ ಮೊದಲು ಬಂದಿದ್ದ ಭಕ್ತರೆಲ್ಲರೂ ಮತ್ತೊಮ್ಮೆ ಬಂದರು. ಆಗ ಅವರು ಗುರುಗಳು ಈ ಸಲ ನಮ್ಮ ಮನೆಗೆ ದೀಪಾವಳಿ ಹಬ್ಬಕ್ಕೆ ಬಂದಿದ್ದರೆಂದು ವಾದಿಸತೊಡಗಿದರು. ಗಾಣಗಾಪುರದ ಭಕ್ತರು ಈ ಸಲ ಗುರುಗಳು ಮಠದಲ್ಲಿ ಇದ್ದುಕೊಂಡು ದೀಪಾವಳಿಯನ್ನು ಶೋಭೆಗೊಳಿಸಿದರು ಎಂದು ಹೇಳಿಕೊಳ್ಳತೊಡಗಿದರು. ಈ ಎಲ್ಲಾ ಊರಿನವರು ಗುರುಗಳು ಹತ್ತಿರವಿದ್ದ ಉಡುಗೊರೆಯನ್ನು ತೋರಿಸಿ, ಅಂದು ದೀಪಾವಳಿಗೆ ಗುರುಗಳು ನಮ್ಮಲ್ಲಿಗೆ ಬಂದಾಗೆ ನಾವೇ ಕೊಡಿಸಿದ ಕಾಣಿಕೆ ಎಂದು ಒಂದೊಂದು ವಸ್ತುಗಳನ್ನು ತೋರಿಸುತ್ತಿದ್ದರು. ಆಗ ಅವರೆಲ್ಲರಿಗೂ ಗುರುಗಳಿಗೆ ಅನಂತ ರೂಪಿಗಳು ಎಂದು ವಿಷಯವು ತಂತಾನೇ ಮನವರಿಕೆ ಆಯಿತೆಂಬಲಿಗೆ ಸಾರರೂಪ ಗುರುಚರಿತ್ರೆ 47ನೇ ಅಧ್ಯಾಯ ಮುಕ್ತಾಯವಾಯಿತು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರುಚರಿತ್ರೆಯ ಮುಂದುವರೆದ 48ನೇ ಅಧ್ಯಾಯವನ್ನ ಪ್ರಾರಂಭಿಸೋಣ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕ. ಗುರುಗಳ ಇನ್ನೊಂದು ಲೀಲೆಯನ್ನು ಕೇಳು. ಗುರುಗಳು ನಿತ್ಯದಲ್ಲಿ ಗಾಣಗಾಪುರದಿಂದ ಸಂಗಮಕ್ಕೆ ಅನುಷ್ಠಾನಕ್ಕೆ ಹೋಗಿ ಬರುತ್ತಿದ್ದರು. ದಾರಿಯಲ್ಲಿ ಬಿದ್ದಿದ್ದ ಹೊಲದೊಳಗಿನ ರೈತನೊಬ್ಬನು ಗುರುಗಳು ಹೋಗುವಾಗೊಮ್ಮೆ ಬರುವಾಗೊಮ್ಮೆ ತನ್ನ ಹೊಲದಿಂದ ಓಡಿ ಬಂದು ಬಹುಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೋಗುತ್ತಿದ್ದರು. ಹೀಗೆಯೇ ಕೆಲ ದಿನ ಕಳೆಯಲು ಒಂದು ದಿನ ಗುರುಗಳು, ಅಪ್ಪ, ದಿನನಿತ್ಯದಲ್ಲೂ ಯಾಕೆ ಹೀಗೆ ಕಷ್ಟಪಟ್ಟು ಓಡಿ ಬಂದು ನಮಸ್ಕಾರ ಮಾಡುವೆ, ನಿನ್ನಿಚ್ಛೆ ಏನಿದೆ ಎಂದು ಪ್ರಶ್ನೆ ಮಾಡಿದರು. ಅದಕ್ಕೆ ಆ ಒಕ್ಕಲಿಗನು, ಗುರುಗಳೇ, ನನ್ನ ಹೊಲದಲ್ಲಿ ಜೋಳ ಬಿತ್ತಿರುವೆ. ತಮ್ಮ ಅನುಗ್ರಹದಿಂದ ಆ ಪೈರು ಚೆನ್ನಾಗಿ ಬೆಳೆದು ಈಗ ಬೆಳೆಸಿ ಗಾಳಿಗೆ ಬಂದಿವೆ. ದಯವಿಟ್ಟು ತಾವು 4 ಹೆಜ್ಜೆ ನಡೆದು ಬಂದು ಆ ಪೈರಿನ ಮೇಲೆ ತಮ್ಮ ಅಮೃತದ ದೃಷ್ಟಿ ಹಾಯಿಸಿರಿ, ಅಂದರೆ ನನಗೆ ಇಮ್ಮಡಿ ಕಾಳಿನ ಲಾಭವಾಗುತ್ತದೆ ಎಂದು ಪ್ರಾರ್ಥಿಸಿಕೊಂಡನು. ಗುರುಗಳು ಆತನ ಪ್ರಾರ್ಥನೆಯಂತೆ ಅವನ ಹೊಲದ ಒಳಗೆ ಹೋಗಿ ಪೈರನ್ನು ನೋಡಿದರು. ಜೋಳದ ಬೆಳೆ ತುಂಬಾ ಚೆನ್ನಾಗಿ ಬೆಳೆದು ಹಾಲುಗಳಾಗಿತ್ತು. ಗುರುಗಳು ರೈತನು ಕುರಿತು, ಭಕ್ತ, ನೀನು ನಾವು ಹೇಳಿದಂತೆ ನಿಷ್ಠೆಯಿಂದ ಆಚರಿಸುವುದಾದರೆ ನೀನು ಪ್ರತಿ ವರ್ಷ ಪಡೆಯುವುದಕ್ಕಿಂತ 10 ಪಟ್ಟು ಹೆಚ್ಚಿನ ಕಾಳು ಒಕ್ಕಬಹುದು. ಆದರೆ ಅದಕ್ಕೆ ಭಕ್ತಿಯಿಂದ ವಿಶ್ವಾಸ ಬೇಕು ಎಂದು ನುಡಿದರು. ಒಕ್ಕಲಿಗನು ವಿಧೇಯಂತೆ, ಗುರುಗಳೇ, ತಮ್ಮ ಈ ಆಜ್ಞೆಯೇ ನನಗೆ ವೇದವಾಕ್ಯ, ಅಪ್ಪಣೆ ಕೊಡಿಸುವ ಕೃಪೆ ಮಾಡಬೇಕು ಎಂದು ಗುರುಗಳು, ನಾವು ಈಗ ಸಂಗಮಕ್ಕೆ ಹೊರಟಿದ್ದೇವೆ. ಅನುಷ್ಠಾನ ಮುಗಿಸಿಕೊಂಡು ಮಧ್ಯಾಹ್ನದ ಮಠಕ್ಕೆ ಮರಳುತ್ತೇವೆ. ನಾವು ಸಂಗಮದಿಂದ ತಿರುಗಿ ಬರುವಷ್ಟರಲ್ಲಿ ನೀನು ಬೆಳೆಯನ್ನೆಲ್ಲ ಕೊಯ್ದು ಹಾಕಿಬಿಡು ಎಂದು ಆಜ್ಞೆ ಮಾಡಿ ಹೊರಟರು. ಗುರುಗಳು ಮಾತಿನಲ್ಲಿ ವಿಶ್ವಾಸ ಹೊಂದಿದ್ದರೂ ರೈತನ ತಡಮಾಡದೆ ಊರೊಳಗೆ ಬಂದನು. 4 ಕೂಲಿಯ ಆಳುಗಳನ್ನು ಕರೆದುಕೊಂಡು ಹೊಲಕ್ಕೆ ಬಂದು ಜೋಳದ ಪೈರನ್ನು ಕೊಯ್ಯತೊಡಗಿದನು. ಅದನ್ನು ನೋಡಿ ಆತನು, ಹೆಂಡತಿ, ಮಕ್ಕಳು, ನಿನಗೆ ತಲೆ ಕೆಟ್ಟಿದೆಯೇನೋ, ಹಾಲು ಬೆಳೆಸಿರುವ ಪೀಕನ್ನೇಕೆ ಕೊಯ್ಯುವೆ ಎಂದು ಹರಕತ್ತು ಮಾಡಲಿಕ್ಕೆ ಬಂದರು. ಆದರೆ ಆ ಒಕ್ಕಲಿಗನು ಅವರ ಮಾತಿಗೆ ಲಕ್ಷ್ಯ ಕೊಡದೆ ಅವರನ್ನೆಲ್ಲ ಕಲ್ಲು ತೂರಿ ಊರ ಕಡೆಗೆ ಓಡಿಸಿಬಿಟ್ಟರು. ಗುರುಗಳು ಅನುಷ್ಠಾನ ಮುಗಿಸಿಕೊಂಡು ಮರಳುವಷ್ಟರಲ್ಲಿ ಒಕ್ಕಲಿಗನು ಪೈರನ್ನಲ್ಲಿ ಕೊಯ್ದು ಮುಗಿಸಿದ್ದನು. ಗುರುಗಳನ್ನು ಕೊರೆದೊಯ್ದು ಅದನ್ನೆಲ್ಲ ತೋರಿಸಿ ತಮ್ಮ ಆಜ್ಞೆ ಪಾಲಿಸಿರುವೆ ಎಂದು ವಿಧೇಯಿಂದ ನಮಸ್ಕರಿಸಿದನು. ಗುರುಗಳು ನಗುತ್ತಾ, ಹುಚ್ಚಪ್ಪ, ನಾವು ವಿನೋದಕ್ಕಾಗಿ ಹೇಳಿದ ಮಾತು ನಿಜವೆಂದು ನಂಬಿಬಿಟ್ಟಿಯಾ ಎಂದು ಒಕ್ಕಲಿಗನ ಚಿತ್ತವು ಅದರಿಂದ ವಿಚಲಿತವಾಗಲಿಲ್ಲ. ನಿಮ್ಮ ಆಜ್ಞೆಯೇ ನನಗೆ ಕಾಮಧೇನು ಎಂದು ದೃಢ ವಿಶ್ವಾಸದಿಂದ ಹೇಳಿಬಿಟ್ಟನು. ಗುರುಗಳು ನಸುನಕ್ಕು, ಸರಿ, ನಿನ್ನ ವಿಶ್ವಾಸದಂತೆಯೇ ನಿನಗೆ ಫಲ ದೊರೆಯಲಿ ಎಂದು ಆಶೀರ್ವದಿಸಿ ಹೊರಟು ಹೋದರು. ಮರುದಿವಸ ಬಿರುಗಾಳಿಯೊಂದಿಗೆ ಬಹುದೊಡ್ಡ ಮಳೆ ಸುರಿಯಿತು. ಅದರ ಫಲವಾಗಿ ಉಳಿದ ರೈತರು ಪೀಕುಗಳೆಲ್ಲ ನೆಲಕ್ಕೆ ಬಿದ್ದು ನೀರಿನಲ್ಲಿ ಕೊಚ್ಚಿಕೊಂಡು ಹೋದವು.
ಹೀಗಾಗಿ ಎಲ್ಲ ರೈತರು ಹಾನಿಗೊಳಗಾದರು. ಈ ರೈತರು ಹೊಲದಲ್ಲಿ ಮಾತ್ರ ಕೊಯ್ದಿದ್ದ ಕೋಲಿಗಳಿಗೆ ಹತ್ತತ್ತು ಕುಳೆಗೊಡೆದು ಸೊಕ್ಕಿನಿಂದ ಬೆಳೆಯತೊಡಗಿದವು. ಆ ಆ ಆ ರೈತನ ಜೋಳವನ್ನೊಕ್ಕಿದಾಗ ಗುರುವಾಕ್ಯದಂತೆ ಆತನು ಪ್ರತಿ ವರ್ಷ ಬೆಳೆಯುವ ಜೋಳದ 10 ಪಟ್ಟು ಹೆಚ್ಚಿಗೆ ಕಾಳು ಲಭ್ಯವಾದವು. ರೈತನ ಸಂಪ್ರೀತನಾಗಿ ನನ್ನ ಹೆಂಡತಿ ಮಕ್ಕಳೊಂದಿಗೆ ಗುರುಗಳ ಬಳಿಗೆ ಬಂದು ಗುರುಗಳನ್ನು ಬಹುಭಕ್ತಿಯಿಂದ ಪೂಜಿಸಿ ಆಶೀರ್ವದಿಸಿ ಪಡೆದುಕೊಂಡು ಹೋದನೆಂದು ನಾಮಧಾರಕನಿಗೆ ಸಿದ್ಧಮುನಿಯು ತಿಳಿಸಿದರೆಂಬಲಿಗೆ ಸಾರರೂಪ ಗುರುಚರಿತ್ರೆ 48ನೇ ಅಧ್ಯಾಯ ಮುಕ್ತಾಯವಾಯಿತು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರುಚರಿತ್ರೆಯ ಮುಂದುವರೆದ ಭಾಗ 49ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ, ಮುಂದೆ ಕೆಲವು ದಿನಗಳು ಕಳೆಯುವಷ್ಟರಲ್ಲಿ ಗುರುಗಳು ಪೂರ್ವಾಶ್ರಮದ ತಂಗಿಯಾದ ರತ್ನಾಯಿಯ ಕುಷ್ಠರೋಗ ಪೀಡಿತಳಾಗಿ ಗುರುದರ್ಶನಕ್ಕೆ ಬಂದಳು. ತನ್ನ ಮೇಲೆ ಕರುಣೆಯದು ದೋರಬೇಕೆಂದು ಪರಿಪರಿಯಿಂದ ಪ್ರಾರ್ಥಿಸುತ್ತಾ ಅವಳ ಅಡಿದಾವರೆಗೆ ಗಳೆದು ಹೊರಳಾಡತೊಡಗಿದಳು. ಗುರುಗಳು ರತ್ನಾಯಿಯನ್ನು ಕುರಿತು, ತಂಗಿ, ನೀನು ಬಹಳ ಪಾಪವನ್ನು ಮಾಡಿರುವೆ. ಅದರ ಫಲವನ್ನು ನೀನು ಮುಂದಿನ ಜನ್ಮದಲ್ಲಿ ಸಹಿತ ಕುಷ್ಠರೋಗಿಯಾಗಿಯೇ ಅನುಭವಿಸಬೇಕಾಗುವುದು. ನಾನು ಇಷ್ಟು ದಿನಗಳವರೆಗೆ ಬಳಲಿ ನಿನ್ನ ಚರಣ ಕಮಲಗಳನ್ನು ಕಂಡಿರುವೆ. ನಿನ್ನ ಚರಣ ದರ್ಶನವಾದ ಮೇಲೆಯೂ ನನ್ನ ಪಾಪ ಉಳಿಯದೆ ಎಂದು ಪ್ರಶ್ನೆ ಮಾಡಿದಳು. ಗುರುಗಳು ನಮ್ಮ ದರ್ಶನವಾದ ಮೇಲೆ ನಿನ್ನ ಪಾಪಗಳು ಉಳಿಯಲಾರವೆ ಎಂಬ ನಿಶ್ಚಿತ ಭಾವನೆ ನಿನಗಿದ್ದರೆ ಇದೇ ಜನ್ಮದಲ್ಲಿ ನೀನು ಮುಕ್ತಳಾಗುವೆ. ನೀನು ಪಾಪ ವಿನಾಶಿ ತೀರ್ಥದಲ್ಲಿ ಸ್ನಾನ ಮಾಡು, ನಿನ್ನ ರೋಗ ನಿವಾರಣೆಯಾಗುವುದು ಎಂದು ಹೇಳಿದರು. ರತ್ನಾಯಿಯ ಗುರುವಾಜ್ಞೆಯಂತೆ ತೀರ್ಥ ಸ್ನಾನ ಮಾಡಿ ರೋಗದಿಂದ ವಿಮುಕ್ತಿ ಪಡೆದಳು. ಮುಂದೆ ಅವಳು ಮಠದಲ್ಲಿಯೇ ಕೈಲಾದ ಸೇವೆಯನ್ನು ಮಾಡುತ್ತಾ ಉಳಿದುಕೊಂಡಳು. ಗುರುಗಳು ಶಿಷ್ಯರಿಗೆ ಗಾಣಗಾಪುರ ಸ್ನಾನದ ಮಹಾತ್ಮೆಯನ್ನು ಹೇಳಿದರು. ಭೀಮಾ ಅಮರಜ ಸಂಗಮವು ಗಂಗಾ ಯಮುನೆ ಸಂಗಮವೆಂದು, ಈ ಸ್ಥಳವೇ ಶ್ರೀ ಕಾಶಿ ಎಂದು ವಿವರಣೆ ನೀಡಿದರು. ನಂತರ ಅಲ್ಲಿ ಕೋಟಿ ತೀರ್ಥ ತೋರಿಸಿದರು. ಗುರುಗಳು ಗಾಣಗಾಪುರದಲ್ಲಿ ಉಳಿದು ಅದನ್ನು ಕೈಲಾಸವನ್ನಾಗಿ ಮಾರ್ಪಡಿಸಿದರೆಂದು ಸಿದ್ಧಮುನಿಯು ನಾಮಧಾರಕನಿಗೆ ಹೇಳಿದರೆಂಬಲಿಗೆ ಸಾರರೂಪ ಗುರುಚರಿತ್ರೆ 49ನೇ ಅಧ್ಯಾಯ ಮುಕ್ತಾಯವಾಯಿತು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ಇಲ್ಲಿಗೆ ಗುರುಚರಿತ್ರೆಯ ಪಠಣ ಮುಗಿಯುತ್ತೆ. ಮತ್ತೆ ಒಂದು ಹೊಸ ಅಧ್ಯಾಯ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜಯ ಜಯ ಸ್ವಾಮಿ ಸಮರ್ಥ.